ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಕಮಲಾಪುರ ತಾಲೂಕಿನ ದಸ್ತಾಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸವರಾಜ ಮತ್ತಿಮೋಡ್ ಚಾಲನೆ ನೀಡಿದರು. 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೆಗಾ ಮತ್ತು ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ 83.40 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಾಣವಾಗಿರುವ 6 ಕೋಣೆಗಳ ಶಾಲಾ ಕಟ್ಟಡಕ್ಕೆ ಶಾಸಕ ಬಸವರಾಜ ಮತ್ತಿಮೋಡ್ ರಿಬ್ಬನ್ ಕಟ್ ಮಾಡುವ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೋಡ್, ಗ್ರಾಮೀಣ ಬಡ ಮಕ್ಕಳ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಲಾಗಿದ್ದು ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಸೌಲಭ್ಯಗಳು ಲಭ್ಯವಿವೆ ಎಂದು ಹೇಳಿದರು. ಪಾಲಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳುಹಿಸುವಂತೆ ಮನವಿ ಮಾಡಿದ ಅವರು, ಶಿಕ್ಷಣದ ಜೊತೆಗೆ ಗ್ರಾಮ ಅಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ದಸ್ತಾಪುರ ಗ್ರಾಮಕ್ಕೆ ತಮ್ಮ ಅನುದಾನದಲ್ಲಿ 8 ಕೋಟಿಗೂ ಅಧಿಕ ಹಣ ತರಲಾಗಿದ್ದು ರಸ್ತೆ ಹಾಗೂ ಕಲ್ಯಾಣ ಮಂಟಪ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಕೆಕೆಆರ್ಡಿಬಿ ಮೆಗಾ ಮ್ಯಾಕ್ರೋ ಯೋಜನೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 83 ಲಕ್ಷ ಮೊತ್ತದಲ್ಲಿ 6 ಕೋಣೆಗಳನ್ನು ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಈ ಕಾಮಗಾರಿಯನ್ನು ಈಗಾಗಲೇ ನಾವು ಉದ್ಘಾಟನೆಯನ್ನು ಕೂಡ ನಮ್ಮೆಲ್ಲರ ನೇತೃತ್ವದಲ್ಲಿ ಪೂರ್ಣಗೊಳಿಸತಕ್ಕಂಥ ಕೆಲಸ ಮಾಡಿದ್ದೀವಿ. ಕಾರ್ಯಕ್ರಮ ಯಾವುದೇ ಸ್ಟೇಜ್ ಯಾಕಪ್ಪ ಅಂತಂದ್ರೆ ಗ್ರಾಮಕ್ಕೆ ಯಾವಾಗ ನಾವು ಬರ್ತಕ್ಕಂಥ ಬಂದ ತಮ್ಮ ಜೊತೆಲಿ ನಾವು ನಮ್ಮ ಜೊತೆಲಿ ನೀವಿದ್ರು ಕೂಡ ನಮಗೂ ಕೂಡ ಯಾಕಂದ್ರೆ ಮಾತಾಡಕ್ಕೆ ಅವಕಾಶ ಸಿಗ್ತದೆ. ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದಂತ ಸರ್ಕಾರಿ ಶಾಲೆ ಹಾಕ್ಬೇಕು ಅಂತಕ್ಕಂಥದ್ದು ಬಹಳ ಜನ ಬೇಡಿಕೆ ಇತ್ತು. ಕೆಲವು ಸಮಯದಲ್ಲಿ ಬಂದಾಗ ನಾನು ಬಂದಾಗ ಒಳಗಡೆ ನೋಡಿದ್ರೆ ಸರಿ ಇರ್ಲಿಲ್ಲ. ಹಿಂಗಾಗಿ 83 ಲಕ್ಷ ಕೊಟ್ಟು ಈಗಾಗಲೇ 6 ಕೋಣೆಗಳು ಕೂಡ ನಾವು ನಿರ್ಮಾಣ ಮಾಡಿದ್ದೆ. ಇವತ್ತು ಸ್ಕೂಲ್ ಕಟ್ಟಿದ್ರೆ ಅಷ್ಟೇ ಆಗ್ಲಿಕ್ಕಿಲ್ಲ, ಸ್ಕೂಲ್ನ ಮಕ್ಕಳಿಗೆ ಮಾತ್ರ ಸ್ಕೂಲಿಗೆ ಶೋಭೆ ಬರ್ತಕ್ಕಂಥ. ಈಗ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಂತವ್ರು, ನನ್ಗೆ ಅನ್ಸೋ ಮಟ್ಟಿಗೆ ಇಡೀ ದೇಶದಲ್ಲಿ 99% ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ಬೇಕು. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಇವತ್ತು 99%, 95%, 94% ರಿಸಲ್ಟ್ ಇದ್ರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳು ಹೈಯೆಸ್ಟ್ ರಿಸಲ್ಟ್ ನಾವು ನೋಡಿದ್ದೇವೆ ಎಲ್ಲ ಕೇಳಿ. ಜನರಿಗೆ ಒಂದ್ ಏನಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಸರಿ ಆಗ್ಲಿಕ್ಕಿಲ್ಪ, ಸರಿ ಪಾಠ ಹೇಳಿಕ್ಕಿಲ್ಲ ಅಂತಕ್ಕಂಥ ಕೆಲವು ಜನಗಳು ಇರ್ಬೋದು. ಆದ್ರೆ ಒಳ್ಳೆ ಎಜುಕೇಶನ್ ಸಿಗ್ತಕ್ಕಂಥದ್ದು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ, ಪೈಲಿಗೆ ಬಹಳ ಫರಕ್ ಇದೆ. ಆದ್ರೆ ತಮ್ಗೆಲ್ಲರಿಗೂ ಕೂಡ ದಯವಿಟ್ಟು ಹೇಳ್ತಕ್ಕಂಥದ್ದು, ನೀವೆಲ್ಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹಾಕಿದ್ರೆ ಮಾತ್ರ ಇಂಥ ಸ್ಕೂಲ್ ಕಟ್ಸಿರ್ತಿಂತಲೂ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊಂಡಿದೀವಿ. ಯಾಕೆ ಎಲ್ಲಾ ಮಕ್ಕಳಿಗೆ ನಾವು ಓದಿ ಪ್ರೈವೇಟ್ ಸ್ಕೂಲ್ನಾಗ ಗುಲ್ಬರ್ಗದಾಗ ಹಾಕ್ತೇವೆ ಅಂದ್ರ ಈ ಸಾಲಿ ಕಟ್ಟಿನ ಉಪಯೋಗ ಆಗಂಗಿಲ್ಲ ನಾವು. ಅದಕ್ಕೆ ಇವತ್ತು ನಾವು ಹಳ್ಳಿ ಊರಾಗ ಹುಟ್ಟದಾಗ ಹಳ್ಳಿ ಊರಾಗೆ ನಾವು ಶಾಲೆ ಹೋಗ್ಬೋದು. ಈಗ ನಮ್ಮ ಮಕ್ಕಳು ಸಿಟಿಯಾಗಿ ಇರ್ತೀವಿ, ನಾವು ಸಿಟಿಯಾಗಿ ಅಡ್ಮಿಷನ್ ಮಾಡ್ಬೋದು. ಅವ್ರಿಗೆ ಇಲ್ಲಿ ಗ್ರಾಮೀಣ ತಂದು ಹಾಕ್ಲಿಕ್ಕಾಗಿಲ್ಲ. ಇಲ್ಲಿ ಇರ್ತಕ್ಕಂಥ ಮಕ್ಕಳು ಏನಿರ್ತಾರೆ ಅವ್ರು ಕಂಪಲ್ಸರಿ ನೀವು ಸ್ಕೂಲಿಗೆ ಇಲ್ಲೇ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಂತ ಅಂತೂ ಕೂಡ ವಿನಂತಿ ಇದೆ. ಸರ್ಕಾರಿ ಶಾಲೆ ಅಂತಂದ್ರೆ ಅದು ದೇವ್ರ ಕೋಣೆ ಅಂತಕ್ಕಂಥ ಕೂಡ ನಾವು ಹೇಳ್ತೀವಿ. ಸರ್ಕಾರಿ ಶಾಲೆ ಕಟ್ಟಿದ ಮೇಲೆ ಇವತ್ತು ಮನೆ ಹೊಸ ಮನೆ ಕಳೆದ್ರೆ ಪೂಜೆ ರೂಮ್ ಕಟ್ತೀವಿ, ಒಳಗೆಲ್ಲ ನಾವು ದೇವರುಗಳಿಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನಮ್ಮ ಪಾಲಿನ ದೇವ್ರ ಅಂತ ಅನ್ಕೋತೀವಿ. ಯಾಕೆ ಮಕ್ಕಳು ಸ್ಕೂಲ್ ಆಗಿದ್ರೆ ನಾವು ದೇವ್ರಿಗೆ ಪೂಜೆ ಮಾಡಿದಾನೆ. ಅದ್ರ ಎಲ್ಲರೂ ಕೂಡ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಅಡ್ಮಿಷನ್ ಮಾಡಿ ಎಲ್ಲಾ ತಾಯಿ ತಂದೆ ಬಂದಿದೆ. ನೀವೆಲ್ಲರೂ ಕೂಡ ಇಲ್ಲೇ ಅಡ್ಮಿಷನ್ ಮಾಡಿ ಮಕ್ಕಳಿಗೆ ಸರಿಯಾಗಿ ಪಾಠ ಕೊಡ್ತಕ್ಕಂಥದ್ದು. ಸಮಸ್ಯೆ ಏನಾದ್ರು ಕೂಡ ಬೇರೆಯವ್ರು ಇರ್ತಾರ, ನಾವ್ ಇರ್ತೀವಿ, ಹೆಡ್ ಮಾಸ್ಟರ್ ಇರ್ತಾರ, ಸರಿ ಏನೇ ಅನ್ಸಿಲ್ಲ ಅಂದ್ರೆ ನಮ್ಗೆ ಹೇಳಿ. ಮತ್ತೆ ಸ್ಕೂಲ್ ನಲ್ಲಿ ಏನೇನೇ ತೊಂದರೆಗಳಾಗಿದ್ರೆ ಪ್ರಾಬ್ಲಮ್ಸ್ ಏನಾದಿದ್ರೆ ನಮ್ಮ ಮೇಲೆ ತೊಗೊಂಡ್ಬರಿ ನಾವು ಆದಷ್ಟು ಬೇಗನೆ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಹೋದ್ಸಲ ನಾನು ಬಂದ ಕೆಲವು ಮಾತು ಕೊಟ್ಟಿದೆ, ರಸ್ತೆನ ಮಾಡಿ ನಿಮ್ ಊರಿಗೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಇಲ್ಲಿಂದ ಬರ್ತಕ್ಕ ಸ್ವಲ್ಪ ಏನೋ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದಾರ. ಅದು ನೋಡೋಣ, ಅದ್ರ ಬಗ್ಗೆ ಅವರು ಕೂತ ಡಿಪಾರ್ಟ್ಮೆಂಟ್ ಅವ್ರು ಕೂತಾರ, ಹೇಗೆ ಅವ್ರು ಏನ್ ಹೇಳ್ತಾರೆ ನೋಡೋಣ. ಅದಕ್ಕೆ ಮುಂದಿನ ದಿನ ಇದು ಆಯ್ತು ಮಾಡ್ಸೋಣ, ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಅದಕ್ಕೆ ಅಡಿಷನಲ್ ಆಗಿ ಬೇಕು. ಮುಂದಿನ ದಿನ 11 ಕೋಟಿ 1 ಕೋಟಿ ಬೇಕಂತ ಹೇಳ್ತಾ ಇದಾರ. 1.5 ಕೋಟಿ ಅದಕ್ಕೂ ಅಡಿಷನಲ್ ಕೊಟ್ಟು ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದ್ರೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಂದು ಬಿರ್ಲಿಂಗೇಶ್ವರ ದೇವಸ್ಥಾನ ಕೂಡ ರಸ್ತೆ ಪ್ರಾಬ್ಲಮ್ ಆದಂದ್ರೆ ಈಗಾಗಲೇ 5 ಲಕ್ಷ ಕೊಡ್ತೀನಿ. ನನ್ನ ಅನ್ಸೋ ಮಟ್ಟಿಗೆ ಒಂದು ವಾರದಲ್ಲಿ ಒಂದು 5-6 ದಿನ ನಾನು ಕೆಲಸ ಪ್ರಾರಂಭ ಮಾಡುತ್ತೀನಿ. ಈಗಾಗಲೇ ಅಪ್ರೂವ್ ಆಗಿದೆ, ಅದು ಕೂಡ ಅದೇ ತೊಂದರೆ ಇಲ್ಲ, ಅದು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇನ್ನು ಕೂಡ ಗ್ರಾಮಸ್ಥರ ಬೇಡಿಕೆ ನಮ್ಮ ಕಲ್ಯಾಣ ಮಂಟಪ ಬೇಕು, ಸಮುದಾಯ ಭವನ ಬೇಕು ಅಂತಕ್ಕಂಥ ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮ ಅದು ಬೇಕಂದ್ರೆ ಜಾಗ ಕೊಡು ಅಂತ ಹೇಳಿದೀನಿ. ಈಗಲೇ ಜಾಗ ಕೊಟ್ಟು ಅಮೌಂಟ್ ಅಷ್ಟಿಷ್ಟು ಅಂತ ಹೇಳಂಗಿಲ್ಲ, ಎಷ್ಟು ಬೇಕಾಗ್ತದೆ ನೋಡೋಣ. ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಈ ಖಾತಾ ಕೊಟ್ಟರು ಆದಷ್ಟು ಬೇಗ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಇವತ್ತು ಕೂಡ ನಿಮ್ ಗ್ರಾಮದಲ್ಲಿ ಮತ್ತೆ ಸ್ಕೂಲ್ ನಲ್ಲಿ ಏನು ಕೆಲವು ತೊಂದರೆಗಳು ಹೇಳಿದಾರೆ, ಏನೇನು ಬೇಕಂತ ಹೇಳಿ ಈಗಾಗಲೇ ದೂರಗಳು ಹೇಳಿ ನಾನು ಎಲ್ಲ ಕೊಡಬೇಕು ಪದ್ಮೂರ ಅಂತ ಹೇಳಿದೀನಿ. ಆದಷ್ಟು ಬೇಗ ಅದು ಕೂಡ ಕೊಡ್ತಕ್ಕಂಥದ್ದು ಮಾಡೋಣ. ಇನ್ನು ಕೂಡ ಲಾಸ್ಟ್ ಗುಡಿ ಓಪನಿಂಗ್ ಬಂದ ಸಿಸಿ ರಸ್ತೆ ಹೇಳಿದೀನಿ, ಈಗ ಇನ್ನೊಂದು ತಿಂಗಳು ಹಾಕ್ಬೋದು. ಆ ತಿಂಗಳದಾಗ ಅದು ಇಲ್ಲಿ ಮೇನ್ ರಸ್ತೆ ಗುಡಿತರ ರಸ್ತೆ ಅದು ಕೂಡ ನಾನು ಹಾಕ್ತೀನಿ ಅಂತ ಹೇಳಿದೀನಿ. ಈ ರೀತಿ ಕೆಲಸಗಳಿಗೆ ಈ ಗ್ರಾಮಕ್ಕೆ ನಾನು 8 ಕೋಟಿ ರೂಪಾಯಿದಲ್ಲಿ ನಾನು ಈಗಾಗಲೇ ಕೆಲಸ ಮಾಡಿದ್ದೀನಿ. ಈಗ 5 ಕೋಟಿ ನಡೀತಕ್ಕಂಥ ರಸ್ತೆಗಳು, ಹಿಂದಾಗಿರ್ತಕ್ಕಂಥ ರಸ್ತೆಗಳು ಏನೇನೋ ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೀವೇನು ಕೇಳ್ತೀರಿ ಆದಷ್ಟು ಬೇಗನೆ ಮಾಡ್ಕೊಡ್ತಾರೆ. ನನ್ನ ಕೈಲಿ ಏನ್ ಸಾಧ್ಯ ಆಗ್ತದ ಕೊಡ್ತೀನಿ ಅಂತಕ್ಕಂಥ ಕೂಡ ಅನೇಕ ಬೇಡಿಕೆಗಳು ಕೊಟ್ಟಿದ್ದಾರೆ.
ನನ್ನ ಕೈಲಿ ಏನ್ ಮಾಡ್ಕೊಡ್ಲಿಕ್ಕೆ ಸಾಧ್ಯದ ಆದಷ್ಟು ಬೇಗನೆ ಕೊಡ್ತೀನಿ ಅಂತಕ್ಕಂಥ ಕೂಡ ಮುಖಾಂತರ ಹೇಳಿ ಕೂಡ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ. ಈಗ ಮಕ್ಕಳು ಜಾಸ್ತಿ ಇದ್ರೆ ಅದು ಸ್ಕೂಲಿಗೆ ಬೆಲೆ ಬರ್ತದೆ. ಇಲ್ಲ ಅಂತಂದ್ರೆ ಯಾವುದೇ ಕಾರಣ ಸ್ಕೂಲ್ ಮಕ್ಕಳು ಇರ್ಲಿ ಅಂದ್ರೆ ಸ್ಟಾಫ್ ಕೂಡ 5 ಮಂದಿ ಜನ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಮೇಡಮ್. ಇನ್ನೂ ಸ್ಟಾಫ್ ಬಡಿದ ಗೆಸ್ಟ್ ಟೀಚರ್ಗಳು ಕೂಡ ನಾನು ಹೇಳಿದೆ. ಅಂತವ್ ಏನಾರ ಸಮಸ್ಯೆ ಆಗೋ ಟೈಮಿಗೆ ಮಕ್ಕಳು ಜಾಸ್ತಿ ಇದ್ರೆ ನಾವ್ ಏನಾದ್ರು ಕೂಡ ಇಲ್ಲಿ ಮಾಡ್ಬೋದು. ಮಕ್ಕಳ ಸಂಖ್ಯೆ ಕಡಿಮೆ ಆದ್ರೆ ಈಗ ಕೆಲವು ಸ್ಕೂಲ್ಗಳು ಬಂದ್ ಮಾಡ್ತಾ ಇದಾರ, ಮಕ್ಕಳ ಸಂಖ್ಯೆ ಇಲ್ಲ ಅಂತೇಳಿ. ಕೆಲವು ಸ್ಕೂಲ್ಗಳು ಕೇಳಿದಾರೆ ನಾವು ಅನುದಾನ ಕೊಟ್ಟಿರೋ ಮಕ್ಕಳ ಸಂಖ್ಯೆ ಜಾಸ್ತಿ ಇಲ್ಲ ಕ್ಯಾನ್ಸಲ್ ಮಾಡ್ತಾ ಇದಾರ. ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ್ದು ಕೂಡ ಕಡಿಮೆ ಆಗ್ಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಸ್ಕೂಲ್ಗಳು ಹೆಚ್ಚಿಗೆ ಕೂಡ ನಾವು ಇನ್ನೊಬ್ಬರು ಪ್ರೋತ್ಸಾಹ ಕೊಟ್ಟು ಅದು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಕೂಡ ಈ ಮುಖಾಂತರ ಹೇಳಿ ಬಾಜು ಎಲ್ಲ ಸ್ವಚ್ಛಿಟ್ಟು ಶಾಲೆಯನ್ನು ಕಾಪಾಡಬೇಕು. ಇನ್ನೊಂದೇನದ, ಈ ಶಾಲೆ ಶಿಕ್ಷಕರಿಗೊಂದು ನನ್ನ ಮನವಿ ಇದೆ. ಈಗ ನಾವು ಹೊಲದಲ್ಲಿ ಒಂದು ಬೀಜ ಹಾಕಿದೆವು ಅಂತಂದ್ರೆ ಅದು ನಾಟಿಕೆ ಬರ್ತದೆ. ನಾಟಿಕೆ ಬಂದು ಎಷ್ಟೋ ತೆನೆಗಳು ಆಗ್ತಾವೆ ಒಂದು ಬೀಜದಿಂದ. ಅದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಟ್ಟು ಒಂದು ಬೀಜ ಹಾಕಿದೆವು ಅಂತಂದ್ರೆ ಅವರ ಮಕ್ಕಳೆಲ್ಲ ಒಳ್ಳೆ IAS ಆಫೀಸರು, IAS, KS ಇಂಥವೆಲ್ಲ ಆಗಲಿ ಅಂತೇಳಿ ನಮ್ಮ ದಸ್ತಾಪುರ ಗ್ರಾಮ ದೇವತೆ ಆದ ಹನುಮಾನ್ ಒಂದು ಆಶೀರ್ವಾದದಿಂದ ಒಂದು ಒಳ್ಳೆ ಉನ್ನತ ಹುದ್ದೆಗೆ ಎಲ್ಲ ನಮ್ಮ ಶಾಲೆಯಲ್ಲಿ ಕಲ್ತಂತ ಮಕ್ಕಳು ಹೋಲ್ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಂಡು. ಏನು ಮಕ್ಕಳಿಗೆ ಅಲ್ಪ ಜವಾಬ್ದಾರಿ, ನಿಮ್ ಮಕ್ಕಳಲ್ಲವು ನಮ್ಮ ಮಕ್ಕಳು. ನಾವು ಮಕ್ಕಳಿಗೆ ಎಷ್ಟು ಚಲೋ ಎಜುಕೇಶನ್ ಕೊಡ್ತೀವಿ, ಹೌದು ನಮ್ ಮಕ್ಕಳಿಗೆ ಪುಣ್ಯ ತಡ್ತದ. ನೀವೆಲ್ಲ ಇಷ್ಟ ಫೆಸಿಲಿಟಿ ಸರ್ ಅವ್ರು ಮಾಡ್ಕೊಟ್ಟಾರ ಕ್ಷೇತ್ರ. ನಮ್ಮ ಶಿಕ್ಷಣಾಧಿಕಾರಿ ಅವರು ಅಂತೂ ಬಹಳ ಸ್ಕೂಲ್ಗಳ ಮೇಲೆ ಬಹಳ ಕಾಳಜಿ ಅದಾವ್ರಿ. ಮಕ್ಕಳ ಮೇಲೆ ಸ್ಕೂಲ್ಗಳ ಮೇಲೆ ಬಹಳ ಕಾಳಜಿ ಅದ. ಎಲ್ಲಾ ಫೆಸಿಲಿಟಿ ಸರ್ಕಾರದೇನೆ ಹಾಕೊಡ್ತೀನಿ. ನೀವು ಮೊದ್ಲು ಶಿಸ್ತ ಬರ್ರಿ, ಬಟ್ಟೆ ಹಾಕೊಂಡ್ ಬರ್ರಿ, ಚೆನ್ನಾಗಿ ಬರ್ರಿ. ನಿಮಗೆಲ್ಲರಿಗೂ ಬ್ಯಾಚ್ ಮಾಡಿಸ್ತೀನಿ, ಬೂಟ್ಸ್. ಊರಿನ ಮಕ್ಕಳ ಪಾಲಕ ಪೋಷರಿಗೆ ಕೈ ಜೋಡಿಸಿ ಕೇಳ್ಕೊತೀರಿ. ನನ್ ಬಹಳ ಕಳ್ಕಳಿ ಮನವಿ ಅದ, ಶಿಸ್ತು ಕಳಿಸ್ರಿ. ನೀವು ಪಾಠ ಮಾಡ್ಲಿಲ್ಲ, ನಾವು ಕಲಿಸ್ಲಿಲ್ಲ ಅಂದ್ರೆ ನಮಗ್ ಬಂದು ನೀವು ಕೇಳಬಹುದು.